2025-26ನೇ ಸಾಲಿನ ದುದ್ದ ಕ್ಲಸ್ಟರ್ ಮಟ್ಟದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ದುದ್ದ ಇಲ್ಲಿ ನಡೆಯುತ್ತಿದ್ದು, ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರತ್ನಮ್ಮ ಮೇಡಂ ಅವರು ಹಾಗೂ ಶಿಕ್ಷಕರಾದ ಸರಸ್ವತಿ ಮೇಡಂ, ಸುಜಾತ ಮೇಡಂ, ಸಾಕಮ್ಮ ಮೇಡಂ, ನಾಗವೀಣಾ ಮೇಡಂ, ಶಾಂತಾಮಣಿ ಮೇಡಂ, ಕುಮುದಾ ಮೇಡಂ, ರತ್ನಮ್ಮ ಮೇಡಂ ಹಾಗೂ ಪಂಕಜಮ್ಮ ಮೇಡಂ ರವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಸೌಭಾಗ್ಯ ಮೇಡಂ ರವರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲೆ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಚಿಕ್ಕೇಗೌಡರವರು ಹಾಗೂ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀರಾಮ್ HK ರವರು ಹಾಜರಾಗಿದ್ದರು. ಸರ್ಕಾರಿ ಶಾಲೆಗಳಿಗೆ ಕ್ಲಸ್ಟರ್ ಮಟ್ಟದಲ್ಲಿ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಜ್ಞಾಜ್ಞಾನದ FLN ಚಟುವಟಿಕೆಗಳ ಬಲವರ್ಧನೆಗೆ ಕಲಿಕಾ ಹಬ್ಬವು ಸಂತೋಷದಾಯಕ ಹಾಗೂ ಅನುಭವಯುಕ್ತ ಕಲಿಕೆಯ ವಾತಾವರಣವನ್ನು ಪ್ರೇರೇಪಿಸುತ್ತದೆ. ಉದಾಹರಣೆಗೆ, ಕಥೆಗಳನ್ನು ಹೇಳುವುದು, ಒಳಾಂಗಣ ಹೊರಾಂಗಣದ ಮೋಜಿನ ಆಟಗಳು, ಸಂವಾದಾತ್ಮಕ ಅವಧಿಗಳು ಮತ್ತು ಕಲೆ ಕುಶಲತೆ ಆಧಾರಿತ ಸೃಜನಾತ್ಮಕ ಚಟುವಟಿಕೆಗಳು ಮಕ್ಕಳ ಕಲಿಕೆಯನ್ನು ಮೋಜಿನೊಂದಿಗೆ ಸಂಯೋಜಿಸಲು ನೆರವಾಗುತ್ತವೆ. ಇಂತಹ ಸಂದರ್ಭಗಳು ಕಾಲಕ್ರಮೇಣ ಮಕ್ಕಳ ಕಲಿಕೆಯ ಒತ್ತಡವನ್ನು ಕಡಿಮೆಗೊಳಿಸಿ ಸಹಾಯಕಾರಿಯಾಗುತ್ತವೆ. ಈ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ FLNನಲ್ಲಿ ಮಕ್ಕಳು ಸಾಧಿಸಿರುವ ಕಲಿಕಾ ಫಲಗಳನ್ನು ತಿಳಿಯಲು ಮತ್ತು ಅವರ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಉತ್ತಮ ವೇದಿಕೆ ಸೃಷ್ಟಿಯಾಗುತ್ತದೆ. ಕಲಿಕಾ ಹಬ್ಬ ಆಯೋಜನೆಯ ಉದ್ದೇಶ: ಮಕ್ಕಳು ಮತ್ತು ಶಿಕ್ಷಕರು ಜೊತೆಯಾಗಿ ಪೋಷಕರನ್ನು ಹಾಗೂ ಸಮುದಾಯದ ಸದಸ್ಯರನ್ನು ಪರಸ್ಪರ ಭೇಟಿಯಾಗಲು, ಅವರನ್ನು ಸಂತಸದಾಯಕ ವಾತಾವರಣದ ಕಡೆಗೆ ಸ್ವಾಗತಿಸಲು ಮತ್ತು ಕಲಿಕೆಯ ಅವಕಾಶವನ್ನು ಸಮುದಾಯದೊಂದಿಗೆ ವಿಸ್ತರಿಸುವ ಹಿನ್ನೆಲೆಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಕಲಿಕಾ ಹಬ್ಬವನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಆ ಕ್ಲಸ್ಟರ್ ಒಳಗಿನ ಶಾಲೆಗಳು ತಮ್ಮೊಳಗಿರುವ ಉತ್ತಮ ಕಲಿಕಾ ಅಭ್ಯಾಸಗಳನ್ನು ಪ್ರದರ್ಶಿಸಲು, ಪರಸ್ಪರ ಹಂಚಿಕೊಳ್ಳಲು ಒಂದು ಉತ್ತಮ ಅವಕಾಶವನ್ನು ಒದಗಿಸಿದಂತಾಗುತ್ತದೆ. ಕಲಿಕಾ ಹಬ್ಬವು ಶೈಕ್ಷಣಿಕ ಪರಿಸರದ ಬೆಂಬಲ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವುದು, ಪರಸ್ಪರ ಹಂಚಿಕೊಂಡು ಕಲಿಕೆಯ ಅನುಭವಗಳು ಮಕ್ಕಳು ಮತ್ತು ಶಾಲೆಯ ಸಾಮೂಹಿಕ ಬೆಳವಣಿಗೆ ಮತ್ತು ಸುಧಾರಣೆಯನ್ನು ಪ್ರೋತ್ಸಾಹಿಸುತ್ತವೆ. ಮೋಜಿನ ಮತ್ತು ಆಕರ್ಷಕವೆನಿಸುವ ಕಾರ್ಯಕ್ರಮಗಳು ಶಾಲೆಯ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಎಲ್ಲ ಕಲಿಕಾರ್ಥಿಗಳು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಎದುರು ನೋಡುತ್ತಿರುತ್ತಾರೆ. ಸೃಜನಶೀಲತೆಯ ಮೂಲಕ ಸಾಂಘಿಕ ಸಾಮರ್ಥ್ಯದೊಂದಿಗೆ ಮಕ್ಕಳು ಸಮಾಜೀಕರಣವಾಗುವ ಸಂಪನ್ಮೂಲ APF ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಎಲ್ಲ ಏನೊಂದು SDMC ಸದಸ್ಯರು ಎಲ್ಲರೂ ಕೂಡ ವೇದಿಕೆ ಬಳಿ ಆಗಮಿಸಬೇಕು. ದಯವಿಟ್ಟು ಎಲ್ಲ ಶಿಕ್ಷಕರು ಅರ್ಧ ಗಂಟೆ ಸಹಕರಿಸಬೇಕಂತ ಮನವಿ. ಸಂಜೆವರೆಗೂ ಇರ್ತದೆ, ನೀವು ಛಾಯಾ ಚಿತ್ರವನ್ನ ತೆಗೆದುಕೊಳ್ಬಹುದು. ಬದಲಾವಣೆ ಶಿಕ್ಷಣದ ಭವಿಷ್ಯದ ನಿರ್ಮಾಣ 25-26ನೇ ಸಾಲಿನ ನಮ್ಮ ದುರ್ಗ ಕ್ಲಸ್ಟರ್ ವ್ಯಾಪ್ತಿಯ FLN ಕಲಿಕಾ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ, Education is very most weapon which you can change the world. ಅಂದ್ರೆ ಪ್ರಪಂಚವನ್ನ ಬದಲಿಸಬೇಕಾದಂತ ಪ್ರಬಲವಾದ ಅಸ್ತ್ರ ಅಂದ್ರೆ ಶಿಕ್ಷಣ. ಆ ಶಿಕ್ಷಣ ನಮ್ಮ ಶಾಲೆಯಿಂದ ಅಲ್ಲ, ಮನೆಯಿಂದಲೇ ಪ್ರಾರಂಭ ಆಗ್ತದೆ. ಆದ್ರೆ ಔಪಚಾರಿಕವಾಗಿ ಪ್ರಾರಂಭವಾದ ಶಿಕ್ಷಣಕ್ಕೆ ನಾವು ಇವತ್ತು ಕಲಿಕಾ ಹಬ್ಬ ಅನ್ನುವಂತ ಒಂದು ಹೆಸರಿನ ಅಡಿಯಲ್ಲಿ ಸಂಭ್ರಮವನ್ನು ಪಡ್ತಾ ಇದ್ದೇವೆ. ಆ ಒಂದು ಕಲಿಕಾ ಹಬ್ಬದ ಒಂದು ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಪ್ರಾರ್ಥನೆ ಮೂಲಕ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ
ವಿದ್ಯಾರ್ಥಿನಿಗಳನ್ನ ಕೇಳ್ಕೊಳ್ತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುಗಳ ಸಮಾಗಮ ನಮ್ಮ ಒಂದು ಪುಣ್ಯದ ದಿನ ಇದು, ಶುಭ ದಿನ. ಇಲಾಖೆ ಎಷ್ಟೊಂದು ಕಾರ್ಯಕ್ರಮಗಳನ್ನ ಕೊಡ್ತದೆ ಮಾಡಿ ಅಂತ, ಆ ಮಾಡೋ ಪ್ರಾರಂಭದಲ್ಲಿ ನಮ್ಗೆಲ್ಲ ನೋವು, ಏನಾದ್ರೂ ಹೇಳಿದ್ರೆ ತುಂಬಾ ಬೇಜಾರು ಮಾಡ್ಕೊಡ್ತೀವಿ. ಯಾಕೆಂತಂದ್ರೆ ಇಷ್ಟು ಕಷ್ಟ ಇರುತ್ತೆ, ಇಷ್ಟು ದೊಡ್ಡ ಕೆಲಸ ಕೊಟ್ಟಿದ್ದಾರೆ ಅಂತ. ಆದ್ರೆ ಅದನ್ನ ಮನಸ್ಸಿಟ್ಟು ಮಾಡಿದಾಗ, ಇಷ್ಟು ಸಕ್ಸಸ್ಫುಲ್ ಆದಾಗ ಈ ದಿನ ನಮ್ಮ ಶಾಲೆಯಲ್ಲಿ ಹಬ್ಬ ಆಚರಣೆ ಮಾಡಿಕ್ಕೆ ಒಂದು ಅವಕಾಶನೇ ಇಲಾಖೆ ಮಾಡಿಕೊಟ್ಟಿದೆ. ಈ ಒಂದು 2025-26ನೇ ಸಾಲಿನಲ್ಲಿ ಬಂದಿರುವಂತ ಕಲಿಕಾ ಹಬ್ಬ ಎಲ್ಲ ಹಬ್ಬಗಳಿಗಿಂತ ಶ್ರೇಷ್ಠವಾದ ಹಬ್ಬ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ನಮ್ಮ ಏನು ದೇವರುಗಳಂತ ಹೇಳ್ತೀವಿ ನಾವು, ನಮ್ಮ ಶಾಲಾ ಮಕ್ಕಳನ್ನ, ನಮ್ಮ ಮಕ್ಕಳ ಒಂದು ಕಲಿಕೆಯ ಮೌಲ್ಯಮಾಪನ ಮಾಡುವಂತಹ ಒಂದು ಸಮಗ್ರ ಮೌಲ್ಯಮಾಪನ ಮಾಡುವಂತಹ ಒಂದು ಕಾರ್ಯಕ್ರಮ ಕಲಿಕಾ ಹಬ್ಬ. ಈ ದಿನ ನಮ್ಮ ಕೇಂದ್ರ ಶಾಲೆ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ದುರ್ಗ, ನಮ್ಮ ಶಾಲೆಯಲ್ಲಿ ಈ ದಿನ ಕಲಿಕಾ ಹಬ್ಬವನ್ನ ಏರ್ಪಡಿಸಿದ್ದೇವೆ ಇಲಾಖೆ ಆದೇಶದ ಮೇರೆಗೆ. ಈ ಒಂದು ಕಲಿಕಾ ಹಬ್ಬ ತುಂಬಾ ಚೆನ್ನಾಗಿ ಹಬ್ಬದ ಒಂದು ಸೊಗಡನ್ನ ಕೊಡ್ತಾ ಇದೆ. ಈ ಒಂದು ಹಬ್ಬದ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂತ ಹೇಳಿದಾಗ ನಮ್ಮ STMC ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಅವರು ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಮಾಡೋಣ ಮೇಡಮ್ ಅಂತ ನಮಗೆ ಸಪೋರ್ಟ್ ಮಾಡಿದ್ದಾರೆ. STMC ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಾವು ಶಾಲೆಯ ಪರವಾಗಿ, ನಮ್ಮ ಶಿಕ್ಷಕ ವೃಂದದ ಪರವಾಗಿ ಮತ್ತೆ ಪುಟಾಣಿ ಮಕ್ಕಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೇನೆ ನಮ್ಮ STMC ಉಪಾಧ್ಯಕ್ಷ ಆದ ಶ್ರೀಮತಿ ಪ್ರಮೀಳಾ ಮೇಡಮ್ ಅವರು ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಹಬ್ಬಕ್ಕೆ ಮುಖ್ಯ ಅತಿಥಿಗಳು ಮತ್ತೆ ನಮ್ಮ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳ ಮುಖ್ಯಸ್ಥರು ಅಂತಂದ್ರೆ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು. ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಕರೆದ್ರೆ ಅಷ್ಟೇ ನಗುಮುಖದಿಂದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ತುಂಬಾ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಸ್ಪೋರ್ಟಿವ್ ಸ್ಪೀಚ್ ಕೊಡ್ತಾರೆ. ಹಾಗಾಗಿ ವೀಣಾ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಜೋರ ಚಪ್ಪಳೆ ಮೂಲಕ ಸ್ವಾಗತಿಸ್ತಾರೆ. ಹಾಗೇನೆ ನಮ್ಮ ಉಪಪ್ರಾಂಶುಪಾಲರ ಸ್ಥಾನದಲ್ಲಿರುವಂತಹ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಯುತ ಬಸವರಾಜು ಸರ್ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು. ಹಾಗೆಯೇ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಚಿಕ್ಕೇಗೌಡರು ಅವರನ್ನ ನಾವು ಸಹೋದರ ಅಂತ ಪ್ರೀತಿಯಿಂದ ಕರಿತೀನಿ. ತುಂಬಾ ಒಂದು ಆ ಭಾತೃತ್ವದ ಭಾವನೆ ಅವರಲ್ಲಿ ಕಾಣುತ್ತೆ ನಮಗೆ. ಅವರು ಈ ದಿನ ಆಗಮಿಸಿರೋದು ನಮ್ಮ ಪುಣ್ಯ ಅಂತ ಭಾವಿಸ್ತಾ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಹಾಗೇನೆ ನಮ್ಮ ಪತ್ತಿನ ಸಹಕಾರ ಸಂಘದ ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನ ಸರ್ ತುಂಬಾ ಜೂನಿಯರ್ ಆದ್ರೂ ತುಂಬಾ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರು ಸಹ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಪ್ರಸನ್ನ ಸರ್ ಅವರಿಗೆ ಬಯಸ್ತಾರೆ. ಹಾಗೇನೆ ನಮ್ಮ ಇಲಾಖೆ ವತಿಯಿಂದ ಬಂದಿರುವಂತಹ ನಮ್ಮ ಚಂದ್ರು ಸರ್ ಅವರು, ಯಾವಾಗ ಸರ್ ಏನ್ ಪೂರ್ವ ಸಿದ್ಧತೆ ಮಾಡ್ಕೋಬೇಕಂದ್ರೆ ಮಾಡ್ತೀರಾ ಮಾಡಿ ಮೇಡಮ್, ಮಾಡ್ತೀರಾ ಪರವಾಗಿಲ್ಲ ಮಾಡಿ, ನೀವೆಲ್ಲ ಮಹಿಳಾಗಳಿದ್ದೀರಾ, ತುಂಬಾ ನಾಲೆಡ್ಜ್ ಇರುವಂತ ಟೀಚರ್ಸ್ ಇದ್ದೀರಾ, ಗುಡ್ ಐಡಿಯಾಸ್ ಇರುತ್ತೆ, ಅವರೆಲ್ಲ ಬಳಸ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತೀರಾ ಮಾಡಿ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುವಂತವ್ರು ನಮ್ಮ ECO ಚಂದ್ರು ಸರ್ ಅವರು ಸಹ ಇಲ್ಲಿ ಆಗಮಿಸಿದ್ದಾರೆ. ಅವರ ಒಂದು ಉಸ್ತುವಾರಿಯಲ್ಲಿ ನಾವು ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಚಂದ್ರು ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತ. ಕಲೆ, ಸಂಗೀತ ಮತ್ತು ದೈಹಿಕ ಆಟಗಳೊಂದಿಗೆ ಸಂಯೋಜಿಸಲ್ಪಟ್ಟ FLN ಚಟುವಟಿಕೆಗಳು ಮನೋರಂಜನೆಯ ಭಾವಾತ್ಮಕ ಮತ್ತು ದೈಹಿಕವಾದ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಅಭಿವೃದ್ಧಿಪಡಿಸಲು ಒಂದು ಸಾಧನವಾಗಿ ಕೆಲಸ ಮಾಡುವುದು.
ವಿಭಿನ್ನ ಕಲಿಕೆಯ ವೇಗ ಅಥವಾ ಶೈಲಿಯಲ್ಲಿ ಹೊಂದಿರುವ ಮಕ್ಕಳು ಇಂತಹ ಕಲಿಕಾ ಉತ್ಸವಗಳಲ್ಲಿ ತೊಡಗಿಸಿಕೊಂಡಾಗ ವೈವಿಧ್ಯಮಯವಾದ ವಿಧಾನಗಳಿಂದ ಹಾಗೂ ತಂತ್ರಗಾರಿಕೆಯಿಂದ ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತಾರೆ. 1ರಿಂದ 5ನೇ ತರಗತಿಯ ಮಕ್ಕಳು ವಿವಿಧ ಕಲಿಕಾ ಆಟಗಳನ್ನು ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ತರಗತಿ ಪ್ರಕ್ರಿಯೆಯಲ್ಲಿ ನಿರೀಕ್ಷಿಸಲ್ಪಟ್ಟ ಕಲಿಕಾ ಫಲಶ್ರುತಿಯನ್ನು ಪಡೆಯಲು ಸಾಧ್ಯವಿದೆ. ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವು ಸಹಯೋಗದ ಕಲಿಕೆಯ ಅವಕಾಶವನ್ನು ಮೂಲಕ ಸಮುದಾಯದೊಳಗಿನ ವಿವಿಧ ಭಾಗಿದಾರರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಬೇಕೆನ್ನುವುದು ಇಲಾಖೆಯ ಪ್ರಮುಖ ಆಶಯವಾಗಿದೆ. ಪೋಷಕರು ಮತ್ತು ಮಕ್ಕಳ ಸಹ ಸಂಬಂಧದ ವಲಯ. ಶಿಕ್ಷಕರು ಮತ್ತು ಮಕ್ಕಳ ಸಹಯೋಗದೊಂದಿಗೆ ಕಥೆಗಳನ್ನು ಬರೆಯುವುದು, ಪೋಷಕರು ಮತ್ತು ಮಕ್ಕಳು ಒಟ್ಟಿಗೆ ಸೇರಿ ಸಣ್ಣ ಕಥೆಗಳನ್ನು ಕಟ್ಟುವುದು, ಮೋಜಿನ ಆಟಗಳನ್ನು ರೂಪಿಸುವುದು ಇತ್ಯಾದಿ. ಈ ಬಗ್ಗೆ ಪೋಷಕರೊಂದಿಗೆ ಪೂರ್ವಭಾವಿಯಾಗಿ ಸಮಾಲೋಚಿಸಲು ಕಾರ್ಯಪ್ರವೃತ್ತರಾಗುವಂತೆ ನೋಡಿಕೊಳ್ಳುವುದು. ಈ ವಲಯಕ್ಕೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಇಬ್ಬರಿಗೂ ಒದಗಿಸುವುದು. ಉದಾಹರಣೆಗೆ ಫ್ಲ್ಯಾಶ್ ಕಾರ್ಡ್, ಪೇಪರ್, ಪೆನ್, ಪೆನ್ಸಿಲ್, ಬಣ್ಣ ಇತ್ಯಾದಿ. ಕತೆ ಹೇಳುವುದು. ಮಕ್ಕಳು ಶಾಲಾ ಭಾಷೆಯಾದ ಕನ್ನಡ ಮತ್ತು ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಅಥವಾ ತಮ್ಮ ಮಾತೃಭಾಷೆಯಲ್ಲಿ ಆಕರ್ಷಕವಾದ ಕಥೆಗಳನ್ನು ಹೇಳಲು ಪ್ರೇರೇಪಿಸುವುದು. ಇದರಿಂದಾಗಿ ಮಕ್ಕಳಲ್ಲಿ ಹಾಗೂ ಸಮುದಾಯದ ಸದಸ್ಯರಲ್ಲಿ ಕುತೂಹಲವನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ. ನೈತಿಕ ಹಾಗೂ ಕಾಲ್ಪನಿಕವಾಗಿ ಕಥೆಗಳನ್ನು ಸೃಜಿಸುವುದರಿಂದ ಮಕ್ಕಳಲ್ಲಿ ಕಲ್ಪನಾ ಶಕ್ತಿ ಬೆಳವಣಿಗೆಗೆ ಅವಕಾಶ ನೀಡಿದಂತಾಗುತ್ತದೆ. ಇದೇ ಸಂದರ್ಭದಲ್ಲಿ ಕನ್ನಡ ಅಥವಾ ಇತರೆ ಭಾಷೆಗಳ ಆ್ಯನಿಮೇಟೆಡ್ ಕಥೆಗಳನ್ನು ಪ್ರದರ್ಶಿಸಲು ಟ್ಯಾಬ್ಲೆಟ್ ಅಥವಾ ಪ್ರೊಜೆಕ್ಟರ್ಗಳನ್ನು ಬಳಸಿಕೊಳ್ಳುವುದು. ಸಂತೋಷದಾಯಕ ಗಣಿತ. ಸುತ್ತಮುತ್ತಲಿನ ಭೌತಿಕ ಪರಿಸರದಲ್ಲಿ ಲಭ್ಯವಾಗುವ ಮೂರ್ತ ವಸ್ತುಗಳ ಎಣಿಕೆ, ಶಾಲೆಯ ಒಳಾಂಗಣ ಹೊರಾಂಗಣ ವಸ್ತುಗಳ ಎಣಿಕೆ, ಸ್ಥಳೀಯ ಸನ್ನಿವೇಶದ ವಸ್ತುಗಳ ಸಂಖ್ಯೆಗಳ ಎಣಿಕೆ, ವಿವಿಧ ಮಾದರಿಗಳ ಗುರುತಿಸುವಿಕೆ ಮತ್ತು ಸದಸ್ಯರ ಪರಿಹರಿಸುವಿಕೆಯೊಂದಿಗೆ ಸಂಖ್ಯಾಜ್ಞಾನದ ಆಟಗಳನ್ನು ಆಯೋಜಿಸುವುದು ಮತ್ತು ಮಕ್ಕಳನ್ನು ಇದರಲ್ಲಿ ತೊಡಗಿಸಿಕೊಳ್ಳುವುದು. ಆರೋಗ್ಯ ಮತ್ತು ಪೌಷ್ಟಿಕಾಂಶ. ವಿದ್ಯಾರ್ಥಿಗಳಿಗೆ ಉತ್ತಮ ಆರೋಗ್ಯ ನಿರ್ವಹಣೆಗಾಗಿ ಉತ್ತಮ ಪೌಷ್ಟಿಕ ಆಹಾರದ ಅಗತ್ಯತೆ ಇದೆ. ಈ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಆಹಾರ ವಿಂಗಡಣೆ ಮತ್ತು ಪೌಷ್ಟಿಕಾಂಶದ ಮಹತ್ವಗಳನ್ನು ಒಳಗೊಂಡು ಪೋಸ್ಟರ್ ತಯಾರಿಕೆ, ಮಾದರಿ ತಯಾರಿಕೆ, ಹಣ್ಣು ತರಕಾರಿ ಧಾನ್ಯಗಳಿಂದ ತಯಾರಿಸಿದ ರಂಗೋಲಿ ಮತ್ತು ಸಲಾಡ್ ತಯಾರಿಕೆಯಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸುವರು ಮತ್ತು ತಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳುವರು. ಮನೆಯಲ್ಲಿ ಸಿಗುವ ತರಕಾರಿಗಳಲ್ಲಿ ಕ್ರಿಯೇಟಿವ್ ಟಾಸ್ಕ್ ಚಾಲೆಂಜ್. ಹಣ್ಣುಗಳು ಮತ್ತು ತರಕಾರಿಗಳನ್ನು ಪರಿಶೀಲಿಸಲು ಭೂತಗನ್ನಡಿಯನ್ನು ಬಳಸುವುದು ಹಾಗೂ ಅವುಗಳ ನೋಟ, ಭಾವನೆ ಮತ್ತು ವಾಸನೆಯನ್ನು ವಿವರಿಸುವುದು. ಛದ್ಮವೇಷ. ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ ಮತ್ತು ಜಾಗೃತಿ, ನಮ್ಮ ಸುತ್ತಮುತ್ತ ಇರುವ ಪರಿಸರದ ಅರಿವನ್ನು ಮತ್ತು ಉತ್ತಮ ಸೃಜನಾತ್ಮಕ ಅಭಿವ್ಯಕ್ತಿಯನ್ನು ವೇಷಭೂಷಣಗಳ ಮೂಲಕ ಪ್ರದರ್ಶಿಸಲು ಈ ಚಟುವಟಿಕೆಯಲ್ಲಿ ಅವಕಾಶವನ್ನು ಕಲ್ಪಿಸಿದೆ. ಇದರಲ್ಲಿ ವಿದ್ಯಾರ್ಥಿಗಳು ಮರ, ಗಿಡ, ಪ್ರಾಣಿಗಳು, ಪಕ್ಷಿಗಳು, ಇತರೆ ಪರಿಸರದ ಅಂಶಗಳನ್ನು ಪ್ರದರ್ಶಿಸಲು ಹಾಗೂ ಅವುಗಳ ಮೌಲ್ಯವನ್ನು ತಿಳಿಸಲು ಪರಿಕಲ್ಪನೆಯ ಹಿನ್ನೆಲೆಯನ್ನು ವೇಷಧರಿಸಿ ಮೂಲಕ ಹಾಗೂ ಲಘು ಸಂಭಾಷಣೆಯ ಮೂಲಕ ಭಾಗವಹಿಸುವರು. ಕೈಬರಹ ಮತ್ತು ಕ್ಯಾಲಿಗ್ರಾಫ್. ಉತ್ತಮವಾದ ಸ್ನಾಯುಜನ್ಯ ಕೌಶಲ್ಯಗಳನ್ನು ಸುಧಾರಿಸಲು ಅಚ್ಚುಕಟ್ಟಾಗಿ ಮತ್ತು ಸೃಜನಶೀಲವಾಗಿ ಅಕ್ಷರ, ಪದ, ವಾಕ್ಯವೃಂದವನ್ನು ಬರೆಯಲು ಕೈಬರಹಕ್ಕಾಗಿಯೇ ವಿಶೇಷ ಸ್ಪರ್ಧೆಗಳನ್ನು ಆಯೋಜಿಸಿಕೊಳ್ಳುವುದು.
ಚಿತ್ರ ನೋಡಿ ವಿವರಿಸು. ಈ ಚಟುವಟಿಕೆಯ ಮೂಲಕ ಮಕ್ಕಳು ವೀಕ್ಷಣಾ ಕೌಶಲ್ಯ, ಭಾಷಾ ಕೌಶಲ್ಯ ಮತ್ತು ಒಂದು ಚಿತ್ರವನ್ನು ತಾರ್ಕಿಕವಾಗಿ ಹಾಗೂ ಕಾಲ್ಪನಿಕವಾಗಿ ಅರ್ಥೈಸಿಕೊಂಡು ವಿವರಿಸುವ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನು ಗಳಿಸುವರು. ಈ ಚಟುವಟಿಕೆಗೆ ವಿವಿಧ ಪರಿಕಲ್ಪನೆಗಳನ್ನು ಬಿಂಬಿಸುವ ಚಿತ್ರಗಳನ್ನು ಆಯ್ಕೆ ಮಾಡಿ ಮಕ್ಕಳಿಗೆ ಆಲೋಚಿಸಲು 2 ನಿಮಿಷ ಕಾಲಾವಕಾಶವನ್ನು ನೀಡಬೇಕು. ಟ್ರೆಷರ್ ಹಂಟ್ ಮೆಮೊರಿ ಪರೀಕ್ಷೆ. ಹಣ್ಣುಗಳು, ತರಕಾರಿಗಳು, ಬಣ್ಣಗಳು, ತರಗತಿಯ ವಸ್ತುಗಳು ಹಾಗೂ ಇತ್ಯಾದಿಗಳ ಕ್ರಿಯಾಶೀಲತೆಯಲ್ಲಿ ಗುರುತಿಸುವಿಕೆ, ಜ್ಞಾಪಕ ಶಕ್ತಿಯ ಚಟುವಟಿಕೆಗಳನ್ನು ಆಯೋಜಿಸಿಕೊಳ್ಳುವುದು. ರಸಪ್ರಶ್ನೆ. ಬುನಾದಿ, ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ, ಆರೋಗ್ಯ ಮತ್ತು ಪರಿಸರ ಹಾಗೂ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳನ್ನು ಕೌಶಲಾಧಾರಿತ ಸಂಗತಿಗಳನ್ನು ಅಳವಡಿಸಿ ರಸಪ್ರಶ್ನೆಯ ವಿನ್ಯಾಸವನ್ನು ರೂಪಿಸಿಕೊಳ್ಳುವುದು. ಸ್ಥಳೀಯ ಸನ್ನಿವೇಶಕ್ಕೆ ಅನುಗುಣವಾಗಿ ಪ್ರತಿ ಶಾಲೆಯಿಂದಲೂ ಮಕ್ಕಳು ರಸಪ್ರಶ್ನೆಯಲ್ಲಿ ಭಾಗವಹಿಸದಂತೆ ಅವಕಾಶ ಕಲ್ಪಿಸುವುದು. 4 ಸುತ್ತುಗಳಲ್ಲಿ ಸ್ಪರ್ಧೆಯನ್ನು ಮುಗಿಸಬಹುದಾಗಿದ್ದು, ಅಗತ್ಯವಿದ್ದಲ್ಲಿ ಬೋನಸ್ ಸುತ್ತನ್ನು ಅಳವಡಿಸಿಕೊಳ್ಳುವುದು. ಅಭಿನಯ ಕೌಶಲ್ಯ. ಈ ಚಟುವಟಿಕೆಯಲ್ಲಿ ಮಕ್ಕಳು ವಿವಿಧ ಪಾತ್ರಗಳು, ಸನ್ನಿವೇಶಗಳನ್ನು ಬಳಸಿಕೊಂಡು ಉತ್ತಮ ಸಂಭಾಷಣೆಯ ಮೂಲಕ ಅಭಿವ್ಯಕ್ತಿ, ಅಭಿನಯ ಸಾಮರ್ಥ್ಯ ಮತ್ತು ಸಂಭಾಷಣೆ ಕೌಶಲ್ಯವನ್ನು ಪ್ರದರ್ಶಿಸುವರು. ಈ ಚಟುವಟಿಕೆಗಳಿಗೆ ಪ್ರತಿ ವಿದ್ಯಾರ್ಥಿಗೆ 2 ರಿಂದ 5 ನಿಮಿಷ ಕಾಲಾವಕಾಶವನ್ನು ನಿಗದಿಪಡಿಸುವುದು. ಏಕಪಾತ್ರ ಅಭಿನಯಕ್ಕೂ ಸಹ ಅವಕಾಶ ನೀಡುವುದು. ಗಟ್ಟಿಯಾಗಿ ಓದುವುದು. ಮಕ್ಕಳು ಶಿಕ್ಷಕರು ಸಿದ್ಧಪಡಿಸಿದ ಅಥವಾ ಸೃಜನಾತ್ಮಕವಾಗಿ ರಚಿಸಿದ ವಾಕ್ಯವೃಂದ ಅಥವಾ ಪಠ್ಯ ಸಾಮಗ್ರಿಯನ್ನು ಗ್ರಹಿಸಿ ಗಟ್ಟಿಯಾಗಿ ಓದುವುದು. ಗ್ರಂಥಾಲಯದಿಂದ ಪಡೆದ ಓದು ಸಾಮಗ್ರಿಗಳನ್ನು ಗ್ರಹಿಸಿ ಓದುವುದು ಈ ವಿಭಾಗದ ಮುಖ್ಯವಾದ ಚಟುವಟಿಕೆಯಾಗಿದ್ದು, ಈ ಬಗ್ಗೆ ಶಾಲೆಯಿಂದ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಕೊಠಡಿಯ ಓದು ಸಾಮಗ್ರಿಗಳ ಕಾರ್ನರ್ನಿಂದ ಗ್ರಂಥಾಲಯ, ಗ್ರಾಮ ಪಂಚಾಯತ್ ಗ್ರಂಥಾಲಯ, ನಗರ ಕೇಂದ್ರ ಗ್ರಂಥಾಲಯ ಇತ್ಯಾದಿಗಳಿಂದ ವಯಸ್ಸಿಗೆ ಸೂಕ್ತವಾದ ಪುಸ್ತಕಗಳನ್ನು ಸಂಗ್ರಹಿಸಿ ವರ್ಣರಂಜಿತ ಓದುವುದು. ಧನ್ಯವಾದಗಳು. ಇದು ಅದೃಷ್ಟದ ಆಟ. ಯಾವುದಾದ್ರೂ 2 ಸಂಖ್ಯೆಯನ್ನು ಎತ್ಕೊಳ್ತೀರಾ, ಎತ್ಕೊಂಡು ದೊಡ್ಡ ಸಂಖ್ಯೆಯನ್ನು ರಚಿಸಬೇಕು. ನೋಡಿದ್ಯಲ್ವಾ? ಇದು ಹಂತ 1 ಆಡ್ತಿರಲ್ವಾ ಮಕ್ಕಳು? ಈಗ ಒಂದು ಟ್ರಯಲ್ ತೋರಿಸ್ತೀರಾ ನನಗೆ? ಯಾವ್ದಾದ್ರು 2 ಕಾರ್ಡ್ ತಗೊಳ್ಳಿ. ಈಗ ಯಾವ್ದಾದ್ರು 2 ಕಾರ್ಡ್ ಪುಟ್ಟ ಆಟ ಆಡೋದಷ್ಟೇ. ಆಟ ಆಡೋದು ರಚಿಸ್ಬೇಕು. ತಲೆ, ಬಾಯಿ, ಭುಜ, ಮಂಡಿ, ಪಾದ, ತಲೆ, ಕೈ, ಹೊಟ್ಟೆ, ಮಂಡಿ, ಕಾಲು, ಭುಜ, ಬೆನ್ನು, ತಲೆ, ಕಣ್ಣು, ಕಿವಿ,
ಹೊಟ್ಟೆ ಇಲ್ಲೇ ಯಾರು ನನ್ಗೆ ಇವರೇ ಕಳ್ಸಿದ್ರು ಮೇಡಮ್. ನೋಡು ಮುಟ್ಟೋದು ಒಂದ್ಸಲ ಏನದು ಹಾಂ ನೀವು ಯಾವ್ದು ಕೂತು ಅದನ್ನೇ ನೋಡು ಅದನ್ನೇ ಮುಟ್ಟು ಮುಖ್ಯವಾಗಿ ಮೆಸೇಜ್ ಬೇಕು. ಪೆನ್ಸಿಲ್ ಶಾರ್ಟ್ ಮಾಡ್ಕೊಳ್ಳಿ. ಪೆನ್ ಯೂಸ್ ಮಾಡಬೇಡಿ. ಪೆನ್ಸಿಲ್ ತಂದಿಲ್ವಾ? ಪೆನ್ ಯೂಸ್ ಮಾಡ್ತೀಯಾ? ಏನು ತಂದಿಲ್ವಾ ನೀನು? ಏನು ಪೆನ್ಸಿಲ್ ತಂದಿಲ್ವಾ? ಯಾರ ಹತ್ರ 2 ಪೆನ್ಸಿಲ್ ಇದೆಯಾ? ನೆಕ್ಸ್ಟ್ 5 ಕೆಜಿಗೆ ಎಷ್ಟು ಗ್ರಾಮ್? ಹ್ಯಾಂಡ್ ರೈಸ್ ಮಾಡಬೇಕು. ಹೇಳ್ಬೇಕು ಇಲ್ಲ ಮಾಸಾಗಿ ಹೇಳಂಗಿಲ್ಲ, ಹ್ಯಾಂಡ್ ರೈಸ್ ಮಾಡಬೇಕು. ನೆಕ್ಸ್ಟ್ 3 ಕಿಲೋಮೀಟರ್ಗೆ ಎಷ್ಟು ಮೀಟರ್? ಒಂದೇ ಮೇಡಮ್. ಖಂಡಿತ ಮಡಕೆ ನಾರು ಇಟ್ಕೊಂಡಿದ್ರೆ ಕಲ್ಲೊಡ್ ತೂಕಾರ ಮಾಡ್ಬೋದಾಗಿತ್ತು. ನನ್ನ ಕರೀಲಿಲ್ಲ ನೀವು ಮೇಡಮ್ ನೀವು ಹಿಡ್ದೆ